ಚಿಕ್ಕ ಹಳ್ಳಿಯ ಅಂಚಿನಲ್ಲಿ ಮಲ್ಲಿಗೆ ಎಂಬ ಹೆಣ್ಣುಮಗು ವಾಸಿಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ನಕ್ಷತ್ರಗಳಂತೆ ಕನಸುಗಳಿದ್ದವು. ಅವಳಿಗೆ ಓದುವುದು ಬಹಳ ಇಷ್ಟ. ಶಾಲೆಗೆ ಹೋಗುವಾಗ ಪುಸ್ತಕವನ್ನು ಎದೆಯಲ್ಲಿ ಅಪ್ಪಿಕೊಂಡು ನಡೆಯುತ್ತಿದ್ದಳು. ನಾನು ದೊಡ್ಡ ಡಾಕ್ಟರ್ ಆಗಬೇಕು ಎಂದು ಅವಳು ತಾಯಿಗೆ ಹೇಳುತ್ತಿದ್ದಳು. ಮಲ್ಲಿಗೆಯ ತಾಯಿ ದಿನಗೂಲಿ ಕೆಲಸ ಮಾಡಿ ಅವಳನ್ನು ಓದಿಸುತ್ತಿದ್ದಳು. ತಂದೆ ಮಲ್ಲಿಗೆ ಚಿಕ್ಕವಳಾಗಿದ್ದಾಗಲೇ ಅಪಘಾತದಲ್ಲಿ ತೀರಿಕೊಂಡಿದ್ದರು. ಆದರೂ ತಾಯಿ ಎಂದಿಗೂ ಕುಗ್ಗಲಿಲ್ಲ. ನೀನು ಓದಿ ದೊಡ್ಡವಳಾಗು, ಅದೇ ನನ್ನ ಸಂತೋಷ ಎಂದು ಪ್ರತಿದಿನ ಹೇಳುತ್ತಿದ್ದಳು. ಮಲ್ಲಿಗೆ ಶಾಲೆಯಲ್ಲಿ ಮೊದಲ ಸ್ಥಾನ ಪಡೆಯುತ್ತಿದ್ದಳು. ಶಿಕ್ಷಕರಿಗೆ ಅವಳ ಮೇಲೆ ಅಪಾರ ಹೆಮ್ಮೆ, ಗೆಳತಿಯರಿಗೆ ಅವಳು ಪ್ರೇರಣೆ. ಆದರೆ ವಿಧಿ ಬೇರೆ ಯೋಜನೆ ಮಾಡಿಕೊಂಡಿತ್ತು. ಒಂದು ದಿನ ತಾಯಿ ಕೆಲಸದಿಂದ ಮನೆಗೆ ಬರುವಾಗ ಗಂಭೀರ ಅಪಘಾತಕ್ಕೆ ಒಳಗಾದಳು. ಆಸ್ಪತ್ರೆಯಲ್ಲಿ ಮಲ್ಲಿಗೆ ತಾಯಿಯ ಕೈ ಹಿಡಿದು ಅಳುತ್ತಾ ಕುಳಿತಳು. ತಾಯಿ ನಗುತ್ತಾ, ನನ್ನ ಮಲ್ಲಿಗೆ, ಬಲವಾಗಿರು, ನಿನ್ನ ಕನಸುಗಳನ್ನು ಬಿಡಬೇಡ ಎಂದಳು. ಆ ಮಾತುಗಳೇ ಅವಳ ಕೊನೆಯ ಮಾತುಗಳಾಗಿದ್ದವು. ಆ ಕ್ಷಣದಲ್ಲಿ ಮಲ್ಲಿಗೆಯ ಜೀವನವೇ ತಲೆಕೆಳಗಾಯಿತು. ತಾಯಿ ಇಲ್ಲದೆ ಆ ಮನೆ ಮೌನವಾಗಿ ಬಿಟ್ಟಿತ್ತು. ಊಟಕ್ಕೆ ಕೈಚಾಚುವವರಿಲ್ಲ, ಶಾಲೆಗೆ ತಯಾರು ಮಾಡುವವರಿಲ್ಲ, ಕನಸುಗಳಿಗೆ ಧೈರ್ಯ ನೀಡುವವರಿಲ್ಲ. ಹಳ್ಳಿಯ ಕೆಲವರು, ಹೆಣ್ಣುಮಗು ಓದಿ ಏನು ಮಾಡುತ್ತಾಳೆ, ಕೆಲಸಕ್ಕೆ ಹೋಗು ಎಂದು ಹೇಳಿದರು. ಮಲ್ಲಿಗೆಯ ಹೃದಯ ಒಡೆದಂತಾಯಿತು. ಆದರೆ ಅವಳಿಗೆ ತಾಯಿಯ ಮಾತುಗಳು ನೆನಪಾದವು. ಅವಳು ದಿನದಲ್ಲಿ ಕೆಲಸ ಮಾಡತೊಡಗಿದಳು. ರಾತ್ರಿ ದೀಪದ ಬೆಳಕಿನಲ್ಲಿ ಓದತೊಡಗಿದಳು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡರೂ ಕೈಯಲ್ಲಿ ಪುಸ್ತಕ ಬಿಡಲಿಲ್ಲ. ವರ್ಷಗಳು ಕಳೆದವು. ಒಂದು ದಿನ ಹಳ್ಳಿಗೆ ಹೊಸ ಡಾಕ್ಟರ್ ಬಂದರು. ಬಿಳಿ ಕೋಟ್ ಧರಿಸಿದ ಆ ಮಹಿಳೆಯನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಆಕೆ ಯಾರು? ಅವಳು ಮಲ್ಲಿಗೆ. ತಾಯಿಯ ಕನಸು, ತನ್ನ ಹೋರಾಟ, ತನ್ನ ನೋವು ಎಲ್ಲವೂ ಅವಳನ್ನು ಡಾಕ್ಟರ್ ಮಾಡಿತ್ತು. ಅವಳು ತಾಯಿಯ ಸಮಾಧಿಗೆ ಹೂವಿಟ್ಟು ಕಣ್ಣೀರಿನಿಂದ ನಗುತ್ತಾ ಹೇಳಿದಳು, ಅಮ್ಮ, ನಾನು ಸೋಲಲಿಲ್ಲ, ನಿನ್ನ ಕನಸನ್ನು ಬದುಕಿದ್ದೇನೆ. ಆ ಕ್ಷಣದಲ್ಲಿ ಗಾಳಿ ಮಲ್ಲಿಗೆಯ ಹೂವನ್ನು ಮುಟ್ಟಿದಂತೆ ಅವಳ ಹೃದಯವನ್ನು ತಾಯಿಯ ಪ್ರೀತಿಯಿಂದ ತುಂಬಿತು. ದುಃಖ ಅವಳನ್ನು ಮುರಿಯಲಿಲ್ಲ.